ಹೋಗ ಭಾಗ ತಗೊಂಬಂತ ಹೋಗಲ್ಲ. ಏನು ದಾರ ಗುಂಟೆ ಮಾತಾಡ್ಕೊಂಡು ಹೋಗ್ತೀಯ. ಎಲ್ಲರೂ ನಿನ್ಕೊಂಡು ನೋಡಲಿ ಅಂತ ಮಾತಾಡ್ತಾ ಇದೆಯಾ. ಎಲ್ಲರೂ ಜಗಳ ಆಡ್ತಾರೆ ಹೋಗಿ ಗಂಡ ತಮ್ಮಳು. ನೀನು ನಾವು ಒಬ್ಬರೇ ಅಲ್ಲ. ನಾವೇನೇನು ಮರ್ಯಾದೆಗಿರ್ಬೇಕು ಅಂತ ಹೋದ್ರೆ ನಿನಗೆ ಮರ್ಯಾದೆ ಇಲ್ಲ. ಏನೈತಿ ಅಂತೇಳಿ ಇಲ್ಲಿ ನಿಗ್ರು ಮಾಡಕ್ಕೆ ಬಂದರೆ ಯಾರು ಕೇಳಲ್ಲ. ನಿಂತಾಗಿರುತ್ತೆ, ಯಾರೇನು ಕೇಳಲ್ಲ. ಹೋಗು ಹೋಗ ಸುಮ್ಮನೆ ನಿಗ್ರು ಬೇಡ ಹೋಗಲ್ಲ. ಅಲ್ಲ ನಂಬಲಿಲ್ಲ ಅಂದ್ರೆ ನೀನು ತಿಂದಿತ್ಕೊಳ್ಳು ಅರ್ಗಲ್ವೇನು? ನನ್ನ ಹೆಸರು ಎತ್ತಲಿಲ್ಲ ಅಂದರೆ ಸುಗುಣ ಅಂತೇಳಿ ಎಲ್ಲೋದ್ರು ನಮ್ಮ ಸುಗುಣ ಸುಗುಣ ಅಂತೆಲ್ಲ. ನಿನ್ನ ಮಗ ಮದುವೆಗಿನ ಮುಂಚೆ ಅವನು ಎಷ್ಟು ಮೆರ್ದ ಅಂತ ಹೇಳಲ್ಲ. ಸುಗುಣ ಬಂದಾಗಿಂದ ಹಾಳಾದ್ಲು ಸುಗುಣ ಬಂದಾಗಿಂದ ಹಾಳಾದ್ಲು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಿ ನಿನಗೆ? ಆಗಲಿಲ್ಲ ನನ್ನ ಹೆಸರು ಹೇಳಕ್ಕೆ. ಮತ್ತೆ ಅವ್ರ ಮುಂಚೆಗೆಲ್ಲ ಮೆರ್ದಾಡಿರೋದು ಹೇಳಲ್ಲ. ಅವ್ರ ಮಕ್ಳಿಗೆ ಅವ್ರು ಮುಚ್ಚಾಕಂತಾರೆ, ನಮ್ಮನ್ನ ಹೇಳ್ತಾರೆ. ಇವಳು ಸುಗುಣ ಬಂದಾಗಿಂದ ಆಯಿತು, ಯಾಕಂದ್ರೆ ಸೊಸೆರೀರ ಅಂತಾರ್ದು ಅವ್ರದ್ದು ಹೇಳಲ್ಲ. ಇವಾಗ ಚೈತ್ರಂದು ಐತೆ, ಸ್ವಲ್ಪ ಸ್ವಲ್ಪ ರಮ್ಮಯ್ಯನು ಬಿಗ್ಗಿ ಅದಾಳು, ಅದಕ್ಕೆ ಅವಳ ಬಗ್ಗೆ ಏನು ಹೇಳಲ್ಲ. ನೀವೇಟ ಮೆತ್ತನ್ನರು ಅಂತ ನಿನ್ನ ಬಗ್ಗೆ ಮಾತಾಡ್ತಾರೆ. ಇವಳು ಹಂಗೇನ ಮತ್ತೆರು. ಅವ್ರ ಅಮ್ಮ ಇರೋನು ಸ್ವಲ್ಪ ಮನೆಗಿನಿ ಕಟ್ಟಿಯವ್ರೆ, ಚೆನ್ನಾಗಿದ್ದಾರೆ. ನಮ್ಮ ಅಮ್ಮ ಇರೋದು ಸ್ವಲ್ಪ ಸಾಲ ಐತೆ, ನಮ್ಮ ಅಮ್ಮ ಇರೋನು ಸ್ವಲ್ಪ ಹಂಗಿಲ್ಲ. ಅದಕ್ಕೇನೆ ಇವಾಗ ಇರಾರ ಕಡೆಗೆ ಮಾತಾಡ್ತಾರೆ. ನಂಗೆ ಕಣ್ಸುಗುಣಕ್ಕ ಹಂಗೇನೆ ಇಲ್ದಂತಾರ್ದೆ ಕಾಣೋದು. ಇರೋ ಅಂತಾರ್ದು ಅವ್ರು ಏನು ಮಾಡಿದ್ರು ಸೊಸೆಯರು ಒಳ್ಳೆಯರು. ನಮ್ಮಂತಾರ ನಾವು ಕೆಟ್ಟರೆ ಆಗೋದು. ನಾನೇನು ಇವ್ರು ಸೊಸೆ ಅಲ್ಲ. ಆಗ್ಲಲ್ಲ. ಯಾಕೆ ಕೇಳಬೇಕು ಅಂತ ಕಣೆ. ನಿನ್ನಿಂದಾನೆ ಕಣೆ ನಮ್ಮ ಮನೆ ಹಾಳಾಗೋಗಿದ್ದು. ನೀನು ಬಂದು ಕಾಲ್ಗೊಂಡಿಂದಾನೆ ಕಣೆ. ನಮ್ಮ ಮನೆಯಾಗೆ ಮುಂಚೆ ಸೆನಕ್ಕಿದ್ವಿ, ನನ್ನ ಮಕ್ಕ ಕುಡಿದ್ರೂ ಸೆನಕ್ಕಿದ್ವಿ. ಹೆಂಗಾತ ನಾವು ಜಗಳಾಡಿರ್ಲಿ, ನಾನು ನಮ್ಮ ಯಪ್ಪ ಹೆಂಗೆ ಗುದ್ದಾಡಿರ್ಲಿ ಸೆನಕ್ಕೆ ಹಾಕ್ತಿದ್ವಿ. ನೀನು ಬಂದೆ ಅಣ್ಣ ತಮ್ಮಳು ಗುದ್ದಾಡಂಗೆ ಮಾಡಿದೆ. ಹೆಂಗಾತ ಅವಾಗೇನು ಗುದ್ದಾಡಿದ್ವಿ ಹಂಗೆ ಈ ಮನೆ ಮೇಲೆ ಇರ್ತಾವೆ ಅಂದರೆ ನಮ್ಮ ಮೂರ್ಸನ್ ಕೇಳಿಸ್ತಾಳು ನೀನೇನೆ ಕಣೆ. ಅವನು ಹೆಂಗ ಒಂದು ದಾರಿಗೆ ಬಂದಿದ್ದ. ಅವ್ರ ಅಣ್ಣ ಹೆಂಗನ ಯಾಗ್ರೆಸ್ ಅಂಗಡಿ ಮಾಡಿಕೊಟ್ಟು ಎಲ್ಲ ಕಲ್ತ್ಕೊಂಡು ಹೆಂಗ ಮಾಡಪ್ಪ ಅಂತ ಹೇಳಿ ಯಾಗ್ರೆಸ್ ಅಂಗಡಿ ಎಲ್ಲನ ಕಳಿಸಿದ್ದ. ನೀನು ಬಂದು ಎಲ್ಲನ ಹಾಳು ಮಾಡಿಕ್ತೆ. 4 ಕಾಸು ಹಾಕ್ತಿದ್ದಂಗೆ ಜಂಬದ ದೌಲತ್ ಬಂದ್ಬಿಡುತ್ತೆ. ಅದಕ್ಕೆ ಲೌಡಿ ಹಿಂಗೆ ಮಾಡಿ ಹಾಳು ಮಾಡಿ ಕೋದ್ಲು. ಕಾಯ್ತನ ಮಾಡು ಅಂತೇಳಿ ನಮ್ಮ ವರ್ಷನ ಅಂಗಡಿಗೆ ನೀನೇ ಕಣೆ ನಮ್ಮ ವರ್ಷಗೆ ಹೇಳ್ಕೊಟ್ಟಿರೋದು. ಅವನಿಂತ ಮಾಡ್ತಿರ್ಲಿಲ್ಲ, ಇಂಥ ಮಾಡಲ್ಲ ಅವನು, ನೀನೇ ಹೇಳ್ಕೊಟ್ಟಿರೋದು. ಇರಂತಾರು ಸುಮ್ಮನೆ ಆಗ್ತಾರೆ, ಇವ್ರದ್ದೇ ಇಲ್ಲದ್ದೆಲ್ಲನ. ಇವಳು ಹಂಗೇನೆ ಮಾತಾಡ್ತಾಳೆ ಬರೇನೆ. ಹೋಗು ನಿನ್ನಿಂದಲೇನೆ ಅವರಿಬ್ರು ಎಂತ ಚೆನ್ನಾಗಿದ್ರು ಮುಂಚೆ ಕೇಳು. ಯಾರನ್ನ ಊರಾಗ ಹೋಗು. ನಾನು ಅಂಬ್ಲಿಲ್ಲ ಅಂದ್ರೆ ಊರಾಗಾದ್ರೆ ಯಾರಾದರೂ ಹೇಳ್ತಾರೆ. ಯಾಕಮ್ಮ, ಯಾಕೆ ಇವಳು ನಿನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ? ಯಾಕೆ ನಮ್ಮ ಅಮ್ಮನ ಮೇಲೆ ಜೋರು ಮಾಡ್ತಾ ಇದೆಯಾ ನೀನು? ಅಲ್ಲ, ಇವ್ರು ಗುದ್ದಾಡ್ತಾ ಇದ್ದಾರೆ. ಸುಮ್ಮನೆ ನಿಂತ್ಕೋಬೇಕಾ? ನಿಮ್ಮ ಅಮ್ಮ ಏನು ಬೇಕು? ನನ್ನ ಸುದ್ದಿ ಯಾಕೆ ಎತ್ತಬೇಕು? ಸುಗುಣನಂತವಳೇನೆ ಇವಳನು. ನಮ್ಮ ಮನೆಗೂ ಸುಗುಣ ಬಂದಾಗಿಂದಾನೆ ಹಾಳಾಗಿದ್ದು ನಮ್ಮ ಮನೆ. ನಮ್ಮ ತಾಯಿಯಳಿ ಇಲ್ಲದ್ದೆಲ್ಲಾರ ಮಾತಾಡ್ತೈತಲ್ಲ ನಿಮ್ಮ ಅಮ್ಮ. ನನ್ನ ಸುದ್ದಿ ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಮನೆಗಳರಿಗೆ ತಿಂದಿದ್ದು ಕೂಡ ಅರ್ಗಲ್ವೇನಪ್ಪ ಅಲ್ವೇ? ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅಲ್ಲ, ನಾನು ಏನೋ ಮಾತಾಡಿದ್ರೆ ಹೇಳ್ಬೇಕಾಯ್ತು ನಿಮ್ಮ ಅಮ್ಮ. ಇವಾಗ ಯಾಕೆ ತಪ್ಪು ಅಂತ ನೀನೇ ಹೇಳು. ಮಾತಿನ ಸಂದರ್ಭ ಬಂದಾಗ ಎಲ್ಲರೂ ಮಾತಾಡ್ತಾರಮ್ಮ. ಎಲ್ಲನ ಹಿಂಗಾಯ್ತು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ನೀನಾಗಲೇ ಮಾತಾಡ್ತೀಯ. ನೀನು ಇಂದ್ಲದಂಗಾರ ಏನು ನೆನೆಸ್ಕೊಂಡು ಮಾತಾಡೋದೇ ಇಲ್ಲ. ಎಲ್ಲರೂ ಇಂದ್ಲು ನೆನೆಸ್ಕೊಂಡು ಮಾತಿನ ಸಂದರ್ಭ ಬಂದಾಗ ಮಾತಾಡ್ತಾರೆ. ಇರೋದೇ ಹೇಳಿರೋದು. ಇವತ್ತು ನಾನು ನಮ್ಮ ಅಣ್ಣನ ಅಂಗಡಿ ಕಳ್ತನ ಮಾಡಬೇಕಾಗಿತ್ತು, ನಾನು ನಮ್ಮ ಅಣ್ಣನ ದೂರ ಮಾಡ್ಕೋಬೇಕಾಗಿತ್ತು. ಮುಂಚೆಗೆಲ್ಲ ಆಗೋದ ಬಿಡು, ಹಂಗೆ ಸಣ್ಣ ಪುಟ್ಟ ನಾನು ಅವನು ಜಗಳ ಮಾಡ್ಕೊಂಡಿರ್ಬೋದು. ಆದರೆ ಅವ್ನು ಮಾಡಿರೋ ನನಗೆ ಒಳ್ಳೆ ಕೆಲಸಕ್ಕೆ ನಾನು ಅವನಿಗೆ ದ್ರೋಹ ಮಾಡಿಬಿಟ್ಟೆ. ಅವಾಗ ಕಳ್ತನ ಮಾಡಿಬಿಟ್ಟು ಅಂಗಡಿಗೆ. ಅದನ್ನ ಹೇಳ್ಕೊಟ್ಟಿದ್ದು ಯಾರು? ನೀನೇ. ಮತ್ತೆ ಅದಕ್ಕೆ ಮತ್ತೆ ಅಂತಾರೆ, ನೀನೇ ತಾನೇ ಹೇಳ್ಕೊಟ್ಟಳು ನನಗೆ ಕಳ್ತನ ಮಾಡೋಕ್ಕೆ. ಈಗ ಹೇಳು. ನಾನು ಅದಕ್ಕೆ ಮತ್ತೆ ಹೇಳಿದ್ದು. ನಾನೇನೇನು ಮಾತಾಡ್ದಿಲ್ಲದ್ದೇನು ಆಗ್ಬಾರ್ದೇನು ನಾನೇನು ಮಾತಾಡಲಿಲ್ಲ. ಹೇಳು, ಏನು ಹೇಳ್ಬೇಕು ಅದನ್ನ ಹೇಳಿದ್ದು. ಈಗ ಮಾತಾಡು, ನನ್ನ ಮಗು ಉತ್ತರ ಕೊಡೆ. ಅಯ್ಯೋ ಏನೇ ಅಂದ್ರೂ ಹೇಳು. ಅಮ್ಮ ಇರು ಮಕ್ಳನ್ನ ಬಿಟ್ಕೊಡಲ್ಲ. ಮಕ್ಳು ಒಳ್ಳೆಯವ್ರಂತೆ, ಸೊಸೆ ಒಳ್ಳೆಯವಲ್ವಂತೆ. ನೋಡಪ್ಪ ಈಗ ಹೆಂಗೈತೆ. ಇರೋ ಅಂಥ ಸೊಸೆಯರು ಒಳ್ಳೆಯವರು, ಇಲ್ದಂಥವ್ರು ಕೆಟ್ಟವರು. ಎಲ್ಲ ಒಂದೇನೆ ನೋಡು. ನಾವೇನು ಇರೋರು ಇಲ್ದಾರಂತ ನಾವೇನು ನೋಡಲ್ಲ. ಅವ್ರ ಬುದ್ಧಿ ಗುಣ ಅದನ್ನೆಲ್ಲ ನೋಡ್ತೀವಿ. ನಮ್ಮ ಮುಂಚೆಗೆ ಹೆಂಗಿದ್ದ ಹೇಳಿ ಅವನು. ಯಾರನ್ನ ಕೇಳ್ಕೊಂಬರಾಗೆ ಊರಾಗೆ, ಯಾರನ್ನ ಕೇಳಿ ತಡಿ. ಇವಾಗ ಒಂದು 4 ಕಲೆ ಹಾಕ್ತೀವಲ್ಲ ಊರಾಗೆ, ಕೇಳೋಣ ಅದೇಲೆ. ಭಾಗ ತಮ್ಮ ಕಲೆ ಹಾಕ್ತೀವಲ್ಲ, ಕೇಳೋಣ ಸುಮ್ಮನಿರು. ಕೇಳೋಣ ಹೇಳು. ನಾವೇನಂತದ್ದೇನು ಇದು ಮಾಡಿಲ್ಲ. ನಾವಿನ್ನ ಕರ್ಕೊಂಡೋಗಿ ನಮ್ಮ ಅಪ್ಪ ಇರೋ ಹೆಂಗೆ ನೋಡ್ಕೊಂಡವ್ರೆ. ನೋಡ್ಕೊಂಡಿದ್ರೆ ಹೇಳಮ್ಮ, ನೋಡ್ಕೊಂಡಿದ್ರೆ ಭಾಳ ಪಸಂದಾಗಿ ನೋಡ್ಕೊಂಡಿದ್ದೀರ. ನಾನೇನು ಮಾಡಿದೆ? ನನ್ನ ಒಳ್ಳೆ ಚೆನ್ನಾಗಿ ಅಂತೀರಲ್ಲ ನೀವು. ಆಗ್ಲೆಲ್ಲ ನೀವೇನು ಅಮ್ಮ ಮಗ ನನ್ನೇನು ನಂಬ ಅಂತ ಅವಶ್ಯಕತೆ ಇಲ್ಲ. ನನ್ನನ್ನು ಬೇಡ್ರಿ, ನಮ್ಮನ್ನು ನಂಬ ಅಂಥದ್ದೇನಿಲ್ಲ. ಫಸ್ಟು ನೀವು ನೋಡ್ಕೊಳ್ರಿ. ನಿಮ್ಗೇನೋ ನಿಮ್ಮ ಮನೆ ಬರ ಆಗಿರೋದು, ಅದನ್ನೆಲ್ಲ ನನ್ನ ಮೇಲೆ ನೀವು ಹೇಳಿದ್ರೆ ಸರಿ ಹೋಗಲ್ಲ. ಅಲ್ಲ, ನಾನಂತೂ ಹೇಳ್ಕೊಡ್ತೀನಿ. ನೀನು ಮಾಡೋಣ ಅಂತವನು, ನೀನು ಬುದ್ಧಿವಂತ ಆಗಿದ್ರೆ ಕೇಳಬಾರ್ದಾಗಿತ್ತು. ನೀನು ಮಾಡೋಣ ಅಂತವನು ಕಳ್ತನ ಮಾಡು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಿನಗೆ ಗೊತ್ತಾನೆ ಹಂಗೆ ಮಾಡಬಾರ್ದು ಅಂತ. ನನಗಂತೂ ಬುದ್ಧಿ ಇಲ್ಲ, ನಾನು ಹೇಳಿದೆ. ನಿನಗೆ ಬುದ್ಧಿ ಇರೋನು, ನೀನೇನು ಮಾಡಬೇಕಾಗಿತ್ತು? ಅಯ್ಯೋ, ಅವಾಗ ನನ್ನ ಮಗನ್ನೆಲ್ಲ ದೂರ ಮಾಡಿ ಎಲ್ಲರಿಂದ ಕರ್ಕೊಂಡೋಗಿ ನಿಮ್ಮ ಬೇರೆ ಮನೆ ಮಾಡಿ ಬೇರೆ ಇಕ್ಕೊಂಡಿದ್ದಲ್ಲೇ. ಆವಾಗ ಹೆಂಡತಿ ಮಾತು ಕೇಳಲೇಬೇಕಾಗುತ್ತೆ. ಯಾರಿದ್ರು ನಮ್ಮ ಹುಡುಗನ ಜಾಗದಾಗ ಯಾರಿದ್ದಿದ್ರು ಹಂಗೆ ಮಾಡೋರು.
ಸುಮ್ಮನೆ ಮಾತಾಡಬೇಡ ಹೋಗೆ. ನೀನು ಏನು ಹೇಳ್ತೀಯ, ನೀನು ಯಾರನ್ನ ಕಂಡ್ರೆ ಸಹಿಸ್ಕೊಂಬಲ್ಲ, ನೀನು ಹೊಟ್ಟೆ ಉರ್ಕಿ. ನೀನು ಕೇಳಿನ ಜಾಸ್ತಿ, ನಿನ್ನ ಜಾತಕನೇ ನನ್ನ ಕೈಗೆ ಕೈ ಕೇಳು, ನೀನು ಎಂಥಳು ಅಂತ ನಾನು ಈಗ ಹೇಳ್ತೀನಿ, ಬರ್ಕೊಡ್ತೀನಿ. ಬೇಕಾದ್ರೆ ನೀನು ಇಂಥವಳೆ, ನೀನು ಇಂಥ ಕೆಲಸ ಮಾಡ್ತೀಯ, ಹಿಂಗಿದ್ರು ನೀನು ಹಿಂಗೆ ಸರಿ ಇರಲ್ಲ ಎಲ್ಲ ಹೇಳ್ತೀನಿ. ಯಾರನ್ನ ಗಂಡ ಹೆಂಡತಿ ಚೆನ್ನಾಗಿದ್ರೆ ನಿನಗೆ ಸಹಿಸ್ಕೊಳಕ್ಕಾಗಲ್ಲ, ಅತ್ತೆ ಸೊಸೆ ಚೆನ್ನಾಗಿದ್ದರೆ ಸಹಿಸ್ಕೊಳಕ್ಕಾಗಲ್ಲ. ನಿನ್ನ ಹತ್ರ ಎಂಥ ಕಂತ್ರಿ ಬುದ್ಧಿ ಐತೆ ಅಂತ ನನಗೆ ಗೊತ್ತೈತೆ. ನೀನು ಮಾತಾಡಬೇಡ, ನನಗೆಲ್ಲ ವಿಷಯ ಗೊತ್ತೈತೆ. ಏನು ಗೊತ್ತೈತೆ, ಏನು ಗೊತ್ತೈತೆ, ನೀವು ಹಂಗೆ ಮಾತಾಡ್ತೀರಾ ನೋಡಿ, ಸರಿ ಹೋಗೋದಿಲ್ಲ. ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತೈತೆ, ಹಂಗೆ ಮಾತಾಡಬೇಡಿ ನೀವು. ನಾನೇನು ನಿಮ್ಮ ಸುದ್ದಿಗೆ ಬಂದ, ಏನೋ ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀನಿ ನಾನು, ಕೊಡ್ರಿ ಇಕ್ರಿ ಅಂತ ಹೇಳಿ. ನಾನು ಅವತ್ತಿಂದ ಸಹಿ ಮನೆ ಬಿಟ್ಟು ಕೊಡ್ತೀವಿ, ಈ ಮನೆ ಬಿಡು ಅಂತ ಹೇಳಿ ಅವತ್ತು ಬಿಡಿಸ್ಕೊಂಡು ಬಂದಿದ್ದೆ ಸಹಿ. ಉಪಾಯದಾಗೆ ಮನೆ ಬಿಡಿಸ್ಕೊಂಬತ್ತಕ ನಿಮ್ಮ ಅಣ್ಣನೂ ಚೆನ್ನಾಗಿದ್ದಾನಂತಾಗೆ. ಮನೆ ಬಿಡಿಸ್ಕೊಬಿಟ್ಟು ಆಮೇಲೆ ಮಾತಾಡಿಸ್ದಂಗಾದ್ರೆ ಕೆಲಸ ಆಗತ್ತಕ್ಕನೇನೆ. ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಒಂದು ಈಟ್ ಜಾಗ ಬಿಡಿಸ್ಕೊಂಡು ಸ್ಯಾನೇನೆ ಕೊಟ್ಟಂಗಾಗೈತಿ ಹೇಳು. ನಿನ್ನ ಇವಾಗ ಸೆಂದೆಗಿದ್ದಾಳೆ, ನಮ್ಮ ಬೈಲಕ್ಕೆ ತಗೊಂಡು ಕುಂಟಿಸ್ದಂಗಾಗೈತಿ. ಸುಮ್ಮನೆ ಇಲ್ಲೇ ಇರ್ಬೇಕಾಗಿತ್ತು, ಗೊತ್ತಾಗತ್ತೆ ಸೆಂದೆಗೆ ಒದ್ದಾಡಿದ್ರೆ ಗೊತ್ತಾಗೋದು. ಮತ್ತೆ ಇವಾಗ ದೊಡ್ಡ ಮನೆ ಕೊಟ್ಟವಲ್ಲ, ಅದಕ್ಕೆ ಇವಳು ಹೊಟ್ಟೆ ಉರಿ. ನಮ್ಮ ಅಣ್ಣಗೆ ಕೊಡಬಾರ್ದಾಗಿತ್ತು. ಅಯ್ಯೋ ಕೊಡ್ತಿರ್ಲಿಲ್ಲ, ಯಾವುದೋ ನನ್ನ ಮನೆ ನನಗೆ ಬಂದಿರೋ ಮನೆಗೆ ನಾನು ಇರ್ತಿದ್ದೆ. ನಾನೇನು ನಾನು ಹೋಗ್ನಿ ಅಂತ ಕೇಳಲಿಲ್ಲ. ನಿಮ್ಮ ಅಣ್ಣನೇ ಕೇಳಿ ಹಿಂಗೆ ಮಾಡ್ಕೊಂಬನ ಒಂದೇ ಇದ್ರೆ ಬೇಡ ಅಂತ ಹೇಳಿ ನಿಮ್ಮ ಅಣ್ಣನೇ ಮಾಡಿದ್ದು. ಆ ಮನೆ ತಕ ಚೆನ್ನಾಗಿದ್ದು ಆಮೇಲೆ ಮಾತಾಡಿಸ್ದಂಗಾಗ್ಬಿಟ್ರು ನಿಮ್ಮ ಅಣ್ಣನೂ ನಿಮ್ಮ ಅತ್ತಿಗೆ. ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಅವತ್ತು ಬಿಟ್ಟು ಬಂದಿದ್ದೆ ಸಹಿಯಪ್ಪ ಮನೇನ. ಆ ಮನೆ ಹೊಸ್ಲು ತುಳಿದಿಲ್ಲ ನಾನು ಇಷ್ಟು ದಿವಸ ಆಗೈತೆ. ನಾನು ಇವತ್ತು ಯಾರ ಮನೆ ಬಕ್ಲಕ್ಕೂ ಹೋಗಿಲ್ಲ. ನನಗೆ ಎಂಥ ಪರಿಸ್ಥಿತಿ ಬಂದೈತೆ ಅಂದ್ರೂ ನಿನ್ನ ಹತ್ರ ಬಂದ, ಏನಾನ ಕೊಡಪ್ಪ ಇಕ್ಕಪ್ಪ ನೀನಂತ ಏನಾನ ಕೇಳಿದ್ನ ನಾನು ನಿನ್ನ? ಕೇಳ್ದಲ್ಲೇ ಮೊನ್ನೆ ವಿಜಯಾಸ್ತಿ ಎಲ್ಲ ನನಗೆ ಬರ್ಕೊಡು ಅಂತ ಹೇಳಿ. ಇನ್ನು ಕೇಳ್ದ ಅಂತ ಕೇಳ್ತೀಯ? ವಿಜಯಾಸ್ತಿ ಎಲ್ಲ ನನಗೆ ಬರ್ಕೊಡು ವರ್ಷ, ನನಗೇನೆ ನಾನು ಹೆಂಗೋ ಆರಾಮಾಗಿದ್ದು ಬಿಡ್ತೀನಿ ನನ್ನ ಪಾಡಿಗೆ. ನಾನು ನನಗೆ ಅನ್ಯಾಯ ಮಾಡಿದ್ದಕ್ಕೆ ವಿಜಯಾಸ್ತಿ ಎಲ್ಲ ಬರ್ಕೊಡು ಅಂತ ಕೇಳ್ದಲ್ಲೇ. ಕೇಳಿದೆ, ನೀನು ಅನ್ಯಾಯ ಮಾಡಿದ್ದೆ ಅದಕ್ಕೆ ಕೇಳಿದೆ. ನಿನ್ನಿಂದ ನನಗೆ ಅನ್ಯಾಯ ಆಗೈತೆ. ಎಷ್ಟು ಅನುಭವಿಸಿರೋದು ನಿನ್ನ ಮದುವೆ ಆದಾಗಿಂದಾನು. ನನ್ನ ಎಂತೆಂಥವ್ರು ಕೇಳಿದ್ರು ಎಂತೆಂಥವ್ರು ಮದುವೆ ಆಗೋರು ಗೊತ್ತಾ? ಅವತ್ತು ನಾನು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ನಿನ್ನ ಮದುವೆ ಆಗಿ ಎಷ್ಟು ಅನುಭವಿಸ್ತಾ ಇದ್ದೀನಿ. ನಿನ್ನ ಮದುವೆ ಮಾಡ್ಕೊಂಬಂದು ನಾನು ಅನುಭವಿಸ್ತಾ ಇದ್ದೀನಿ. ನಾನು ಅನುಭವಿಸ್ತಾ ಇದ್ದೀನಿ ಕಣೆ, ನಾನು ಅನುಭವಿಸ್ತಾ ಇದ್ದೀನಿ. ಕಿರಪ್ಪ ನೋಡಿ ಹೋಗೋಣ. ಅವಳಂಗೆ ಮತ್ತೆ ಎಲ್ಲಾರ ಒಂದು ಏಟ್ ಸಿಕ್ಕಿರ್ ಸಾಕು ಬಂದುಬಿಡ್ತಾವೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಒಂದು ಏಟ್ ಸಿಕ್ಕಿರ್ ಸಾಕು. ಖಾತೆ ಮಾಡೋಕ್ಕೆ ಒಂದು ಸೂಸ ಒಂದು ಏಳು ಕಾಳು ನೋಡಿ ಸಿಕ್ಕಿರ್ ಸಾಕು ಬಂದುಬಿಡ್ತಾವೆ. ಮೇಲಕ್ಕೆ ಹಂಗೆ ಖ್ಯಾತಿಗೆ ಸುಮ್ಮನೆ ಹೋಗ್ಸೋಣಕ್ಕ. ಯಾಕೆ ಇರ ನಾವು ಏನೋ ಒಂದು ಮಾಡಿ ಚೆನ್ನಾಗಿ ಆಗ್ತಿಲ್ದೇವು. ಹಿಂಗೆ ಇರಲ್ಲ, ದೇವ್ರಮ್ಮ ಎಲ್ಲಾರನ್ನೂ ನೋಡ್ತಿರ್ತಾನೆ. ಯಾವಾಗೇನು ಕೊಡ್ಬೇಕು ಅದನ್ನ ಕೊಡ್ತಾನೆ. ನಮಗೂ ಏನು ಕೊಡ್ಬೇಕು ಅದನ್ನ ಕೊಡ್ತಾನೆ. ಹೆಂಗೆ ಬೇಕು ಹಂಗೆ ನಾವು ಚೆನ್ನಾಗಿರ್ಬೇಕು ಅಷ್ಟೇ ನೋಡಿ. ಏನು ಯಾರೇನು ಓದ್ಕೊಂಡು ಹೋಗಲ್ಲ ಬಿಡಕ್ಕ. ಯಾರು ಏನು ಎಷ್ಟು ಮಾಡಿದ್ರೆ ಏನಕ್ಕೆ ಬಂದಂಗೆ. ಏನು ಅವತ್ತಿಂದ ಅವತ್ತೇ ಆಗಲಿ ನೆಮ್ಮದಿಗಿರ್ಬೇಕು. ಇಲ್ಲಿ ಜಗಳ ಆಡ್ಬೇಡ್ರಿ ಅತ್ಲಾಗೆಲ್ಲ ನಾವು ಹೋಗಿ ಜಗಳ ಆಡ್ರಿ. ನೀವು ಜಗಳ ಆಡಾರು. ನಾನು ನಂಬಲಿಲ್ಲ, ನನ್ನ ಹೆಸ್ರು ಎತ್ತಲಿಲ್ಲ ಅಂದ್ರೆ ನಿಮ್ಮ ಮನೆಯಾಗ್ಲಾರಿಗೆ ಮುಂದಿದ್ದು ಟಾರಗಲ್ಲ ಹೇಳು. ಅಳ್ತಾಗೆ ನೀನು ಮಾತು ಕೇಳೋಕೆ ಹೋಗ್ಬೇಡಮ್ಮ, ಸರಿಯಾಗಿ ಬೈದ್ಬಿಡು. ನೋಡಿ ನಾನು ಬರಲಿಲ್ಲ ಅಂತಂದರೆ ಇಂಥ ಮಾತಾಡೋಳು. ಹೆಂಗೆ ಮಾತಾಡ್ತಾಳೆ ಹಂಗೇನೆ. ಓಹೋ ಏನು ಅವಳಿಗೆ ಮಾತು ಬರೋದು ಅಂದ್ಕೊಬಿಟ್ಟವಳಿ. ನಾನು ಇರೋದೇ ಹೇಳ್ದೆ, ನಮ್ಮ ಮನೆ ಹಸುಗುಣನಿಂದಲೇ ಹಾಳಾತು ಅಂತ ಹೇಳಿದ್ಕೆ ಬಂದು ಇನ್ನು ನಿನ್ಕೊಬಿಟ್ಟವಳೆ. ನಾನೊಂದಿಟ್ಟು ಅವಳ ಹೆಸ್ರು ಹೇಳಿದ್ನ. ಹಿಂಗೆ ಖ್ಯಾತೆ ಮಾಡೋರಿಗೆ ಒಂದು ಈಟ್ ಸಿಕ್ಕಿರು ಸಾಕು. ಅದನ್ನೇ ದೊಡ್ಡದು ಇದು ಮಾಡಿ ಮಾತಾಡ್ತಾರೆ. ಯಪ್ಪ ಜಗಳ ಮಾಡೋಕ್ಕೆ ಕಾಯ್ತಿರ್ತಾರೆ, ಬೇರೆ ಏನೂ ಕೆಲಸ ಇರಲ್ಲ ನೋಡು. ಯಾರು ಕೂಡ ಜಗಳಕ್ಕೆ ಹೋಗೋಣ, ಏನು ಮಾಡೋಣ ಅನ್ನಂಗೆ ಆಗ್ತಿರುತ್ತೆ ಅವಕ್ಕೆ. ಯಾರಿಗೇನು ತಾರ ತೆಗಡಿ ತಂದಿಕ್ಕಾನ, ಯಾರಿಗೇನು ಫಿಟ್ಟಿಂಗ್ ಇಕ್ಕಾನ ಅಂತ ಹೇಳಿ ಕಾಯ್ತಾ ಇರ್ತಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.